ಈಗ ಟ್ರೈನಿಂಗ್ ವಿಚಾರ ಸರ್. ಈಗ ಟ್ರೈನಿಂಗ್ ಅಂತ ಕೇಳ್ಪಟ್ಟಾಗ ನಾವು ಹೆಂಗೆ ಅನ್ಕೋತೀವಿ ಅಂದರೆ, ಎಲ್ಲರಲ್ಲೂ ಇರುವಂತಹ ವಿಷಯ ಏನಂತ ಹೇಳಿದ್ರೆ, ಒಬ್ಬ ಅಧಿಕಾರಿ IAS ಆಗಿರ್ಬೋದು, IPS ಆಗಿರ್ಬೋದು, ಇನ್ನಿತರ 26, 27 ಗ್ರೇಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗ ಆ ಟ್ರೈನಿಂಗಲ್ಲಿ ಸಂಪೂರ್ಣವಾಗಿ ಅವನ್ನ ರೆಡಿ ಮಾಡ್ತಾರೆ ಅಂತ ಹೇಳಿ. ಹೇಗಿರುತ್ತೆ ಸರ್ ಟ್ರೈನಿಂಗು? ನಿಮ್ಮ ಅನುಭವಗಳು ಏನು ಸರ್? ಟ್ರೈನಿಂಗ್ ತುಂಬ ಒಳ್ಳೆಯದಾಗಿರ್ತದೆ. ನನಗಂತೂ ತುಂಬ ಖುಷಿ, ಒಂದು ಗೋಲ್ಡನ್ ಮೂಮೆಂಟ್ಸ್ ಆಫ್ ಮೈ ಲೈಫ್ ಅದು. ತುಂಬ ನಮಗೆ ಡಿಫ್ರೆಂಟ್ ಆಫೀಸರ್ಸ್ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ. ನಮಗೆಲ್ಲ ಒಂದು ಕಡೆ ನಾವು ಮೀಟ್ ಆಗ್ತೀವಿ. ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ಸು, ಸ್ಪೋರ್ಟ್ಸು, ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸು, ಅದೇ ರೀತಿಯಾಗಿ ನಮ್ಮ ಕಾನೂನು, ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸು, ಲಾ ಬಗ್ಗೆ, ಮತ್ತು ಎಲ್ಲ ಡಿಫ್ರೆಂಟ್ ನಾವು ಏನಂತಾರೆ ಟ್ಯಾಕ್ಟಿಕಲ್ ಟ್ರೈನಿಂಗ್ ಅಂತೀವಿ ನಾವು. ಏನಾದರೂ ಆ್ಯಂಟಿ ಟೆರರಿಸ್ಟ್ ಆಪ್ರೇಷನ್ಸ್ ಮಾಡುವಾಗ, ಬಾಂಬ್ ಡಿಸ್ಪೋಸಲ್ವು, ಇವೆಲ್ಲ ಈ ರೀತಿಯಾಗಿ ಕಂಪ್ಲೀಟ್ ಒಂದು ಎಲ್ಲ ಆಸ್ಪೆಕ್ಟ್ಸು ಕವರ್ ಆಗುವಂಥ ಒಂದು ಟ್ರೈನಿಂಗ್ ಇರ್ತದೆ. ಪರೇಡ್ ಇರ್ಬೋದು, ಡ್ರಿಲ್ ಇರ್ಬೋದು, ಎಲ್ಲ ಕಂಪ್ಲೀಟ್ ಆಗಿ ಅದು ಹಾಕ್ತಾರೆ. ನಮ್ಗೆ 10 months ಇರುತ್ತದೆ ಟ್ರೈನಿಂಗ್. 10 to 11 months ಫಸ್ಟ್ ಫೇಸ್. ಸೊ ಈ ಫಸ್ಟ್ ಫೇಸಲ್ಲಿ ತುಂಬ ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೆ ನಮಗೆ ಖಾಲಿ ಇರಲ್ಲ. ತುಂಬ ಹೆಕ್ಟಿಕ್ ಆಗಿ ಟೈಮ್ ಟೇಬಲ್ ಇರ್ತದೆ. ಬೆಳಿಗ್ಗೆ ಒಂದು 6 o'clock ಆ ಥರ ಸ್ಟಾರ್ಟ್ ಮಾಡಿದರೆ ರಾತ್ರಿ 7 o'clock 8 o'clock ಥರ ನಮ್ಗೆ ಯಾವುದೋ ಒಂದು ಆ್ಯಕ್ಟಿವಿಟಿ ಇರ್ತಾನೆ ಇರ್ತದೆ. ಸೊ ಬಟ್ ಅದೇನಂದರೆ ಒಂಥರ ಅದು ಅಚೀವ್ ಅಂದರೆ ಸಿವಿಲ್ ಸರ್ವೆಂಟ್ಸ್ ಎಕ್ಸಾಮ್ ಪಾಸ್ ಆದ್ಮೇಲೆ, ಪರೀಕ್ಷೆ ಪಾಸ್ ಆಗಿದ ನಂತರ ನಾವು ಒಂಥರ ತುಂಬ ಖುಷಿ ಅನ್ನಿಸ್ತದೆ ಆ ಟ್ರೈನಿಂಗ್ ಮಾಡುವಾಗ. ಬೇರೆ ಆಫೀಸರ್ಸ್ ಜೊತೆಗೆ ಅವ್ರ ಕಡೆಯಿಂದ ಭಾಳಷ್ಟು ನಾವು ಕಲ್ತ್ಕೊಂತೀವಿ. ಏನೇನು ಟ್ರೈನಿಂಗಲ್ಲಿ ಭಾಳಷ್ಟು ವಿಷಯಗಳು ನಮಗೆ ಗೊತ್ತಾಗತ್ತೆ. ಯಾಕೆಂದರೆ ಒಂದು ಸಾಮಾನ್ಯ ವ್ಯಕ್ತಿಯಿಂದ ನಾವು ಒಂದು ಸಿವಿಲ್ ಸರ್ವೆಂಟ್ಗೆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಂದ್ರೆ, ಒಂದು ಸಿವಿಲ್ ಸರ್ವೆಂಟ್ ಏನೇನು ಚಾಲೆಂಜಸ್ ಬರ್ತವೆ, ಅವ್ನಿಗೆ ಏನೇನು ವಿಷಯಗಳು ಗೊತ್ತಾಗಬೇಕು, ಇವೆಲ್ಲ ನಾವು ಕಲಿಬೇಕು ಆ ಟ್ರೈನಿಂಗ್ ಅಲ್ಲಿ. ಸೊ ವೆರಿ ಗುಡ್ ಟ್ರೈನಿಂಗ್, ತುಂಬ ಚೆನ್ನಾಗಿ ಅನಿಸ್ತದೆ ಟ್ರೈನಿಂಗ್.